ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತಿನ ವಿಜಯ ಕರ್ನಾಟಕ ನಮ್ಮ ಕಲಬುರಗಿಯಲ್ಲಿ ದಿನಪತ್ರಿಕೆಯಲ್ಲಿ ಪ್ರಿಯಾಂಕ ತವರಲ್ಲಿ ದಾಖಲೆಯ ತೆರಿಗೆ ಸಂಗ್ರಹ 2025-26 ಆರ್ಥಿಕ ವರ್ಷದಲ್ಲಿ 33.44 ಕೋಟಿ ಸಂಗ್ರಹ, ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಪ್ರಮಾಣ ಅಂತಿಕೊಂಡು ಬ್ರಹ್ಮಾನಂದ್ ಎ ನಿಡುಗೊಂದರವರು ಒಂದು ಆರ್ಟಿಕಲ್ ಮಾಡಿದ್ದಾರೆ, ಒಂದು ಸುದ್ದಿ ಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ಡಿಪಾರ್ಟ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ZPC ಅವರಾದಂಥ ಬನ್ವರ್ ಸಿಂಗ್ ಮೀನರವರು ತೆರಿಗೆ ವಸೂಲಿ ಬಗ್ಗೆ ಹೇಳಿದ್ದಾರೆ. ಇವರು ಸುಮಾರು 7.75 ಕೋಟಿ ಕಾರ್ಖಾನೆಯಿಂದ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೆಲವು ಸಿಮೆಂಟ್ ಕಂಪನಿಗಳು ಮತ್ತು ಕೆಲವು ಸಕ್ಕರೆ ಕಾರ್ಖಾನೆಗಳಿಂದ ಒಟ್ಟು 7,75,00,000 ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. KPR ಶುಗರ್ 82.15 ಲಕ್ಷ ರೂಪಾಯಿ ಮತ್ತು ರೇಣುಕಾ ಶುಗರ್ 19 ಲಕ್ಷ ರೂಪಾಯಿ, NSL ಶುಗರ್ ಕಂಪನಿ 31 ಲಕ್ಷ ರೂಪಾಯಿ, ಸಾಗರ್ ಸಿಮೆಂಟ್ 37 ಲಕ್ಷ ರೂಪಾಯಿ, ಚೆಟ್ಟಿನಾಡು ಸಿಮೆಂಟ್ 70.50 ಲಕ್ಷ ರೂಪಾಯಿ, ಶ್ರೀ ಸಿಮೆಂಟ್ 2.60 ಕೋಟಿ ರೂಪಾಯಿ, ಅಲ್ಟ್ರಾಟೆಕ್ ಸಿಮೆಂಟ್ 1.46 ಕೋಟಿ ರೂಪಾಯಿ, ಕ್ಲೀನ್ ಮ್ಯಾಕ್ಸ್ ಸೋಲಾರ್ 9 ಲಕ್ಷ ರೂಪಾಯಿ, ಉಗರ್ ಶುಗರ್ಸ್ 17 ಲಕ್ಷ ರೂಪಾಯಿ, ಅದಾನಿ ಸಿಮೆಂಟ್ 1.3 ಕೋಟಿ ರೂಪಾಯಿ ಸಂಗ್ರಹ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಏನಪ್ಪ ವಿಷಯ ಅಂದರೆ, ನಾನು 15 ವರ್ಷದಿಂದ ತೆರಿಗೆ ವಸೂಲಿ ಮಾಡ್ರಂತ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ಸರ್ಕಾರ ಮಟ್ಟದ ಅಧಿಕಾರಿ, ಯಾವ ಸರ್ಕಾರ, BJP ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಎಲ್ಲ ಸರ್ಕಾರಗಳಿದ್ದಾಗ 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ಕಲಬುರಗಿ ಜಿಲ್ಲೆಯಲ್ಲಿ ಅವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಲಾರ್ದೆ, 4 ವರ್ಷಕ್ಕೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಬೇಕು, ತೆರಿಗೆ ಪರಿಷ್ಕರಣೆ ಮಾಡಲಾರ್ದೆ ತೆರಿಗೆ ತಮ್ಮ ಮನಸ್ಸಿಗೆ ಬಂದಂಗೆ ತೆರಿಗೆ ವಸೂಲಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಸಾಕಷ್ಟು ಇನ್ನೂ ಸಕ್ಕರೆ ಕಾರ್ಖಾನೆಗಳು ಬಿಟ್ಟಿದ್ದಾರೆ, ಸೋಲಾರ್ ಕಂಪ್ನಿಗಳು ಬಿಟ್ಟಿದ್ದಾರೆ, ಸಿಮೆಂಟ್ ಕಂಪ್ನಿಗಳು ಬಿಟ್ಟಿದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ತೆರಿಗೆ ವಸೂಲಿ ಮಾಡಿರೋದಿಲ್ಲ. ಇದು 7.75 ಕೋಟಿ ಮಾತ್ರ ಸಂಗ್ರಹ ಆಗಿದೆ. ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದರಿಂದೇ 300 ಕೋಟಿ ಬಾಕಿ ತೆರಿಗೆ ವಸೂಲಿ ಮಾಡಬೇಕು. ಎಷ್ಟಾಗ್ತದೆ? 300 ಕೋಟಿ. 300 ಕೋಟಿ ಯಾವ ಅದರ ಮೇಲೆ ಅಂದರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಬೆಂಗಳೂರು ದೇವನಹಳ್ಳಿ ಹತ್ರ, ದೇವನಹಳ್ಳಿಯಲ್ಲಿ ಅಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಅಂತಿದೆ. ಆ ಗ್ರಾಮ ಪಂಚಾಯತಿಗೆ ಸುಮಾರು 5ರಿಂದ 7 ಕೋಟಿ ತೆರಿಗೆ ಕಟ್ತಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿದವರು. ಅಂದರೆ ಅವ್ರ ಹತ್ರ ಭೂಮಿ 1,500 ಸಾವಿರದಿಂದ ಅಂದರೆ 1,500 ಎಕರೆ ಅಥವಾ 2,000 ಎಕರೆ ಇದೆ. ಅದಕ್ಕಿಂತ ಡಬಲ್ ಇಲ್ಲಿದೆ. ದೊಡ್ಡ ದೊಡ್ಡ ಸಿಮೆಂಟ್ ಪ್ಲಾಂಟ್ಗಳಿದೆ. ಚೆಟ್ಟಿನಾಡು ಕಂಪನಿ ಹತ್ರ 2,500-3,000 ಎಕರೆ ಇದೆ, ಸುಮಾರು 2,500 ಎಕರೆ ಇದೆ. ಸಾಗರ್ ಸಿಮೆಂಟ್ ಕಂಪ್ನಿ ಹತ್ರ 1,2,000 ಎಕರೆ ಇದೆ. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಮಳಖೇಡ್ ಅದರ ಹತ್ರ 3,500 ಎಕರೆ ಇದೆ. ಶ್ರೀ ಸಿಮೆಂಟ್ ಕಂಪ್ನಿ ಅದು 2,000 ಎಕರೆ ಇದೆ. ಮತ್ತು ಊರೆಂಟ್ ಸಿಮೆಂಟ್ ಕಂಪ್ನಿ ಅದು 2,500 ಎಕರೆ ಇದೆ. ಮತ್ತು ವಾಡಿದಿದೆ, ವಾಡಿ 2,500-3,000 ಎಕರೆ ಇದೆ. ಮತ್ತು ಕೆಲವು ಸಿಮೆಂಟ್ ಕಂಪ್ನಿಗಳು ಭೂಮಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. 15-20 ವರ್ಷ ಆಯಿತು, ಯಾವುದು ಕಂಪ್ನಿ ಸ್ಥಾಪನೆ ಮಾಡಿರೋದಿಲ್ಲ. ರೈತರಿಂದ ಭೂಮಿ ಖರೀದಿ ಮಾಡಿ ಅಷ್ಟೇ ಬಿಟ್ಟಿದ್ದಾರೆ. ಅದರಿಂತೂ ಯಾವುದೇ ತೆರಿಗೆ ವಸೂಲಿ ಮಾಡ್ತಾಯಿಲ್ಲ ಗ್ರಾಮ ಪಂಚಾಯತಿಗಳು. ಅವೆಲ್ಲ ತೆರಿಗೆ ವಸೂಲಿ ಮಾಡಬೇಕಾಗಿತ್ತು. ಹೀಗಾಗಿ ಅಲ್ಲಿ ಕೇವಲ ಅಂತಾರಾಷ್ಟ್ರೀಯ ಏನು ಏರ್ಪೋರ್ಟ್ ಇದೆ, ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟು ಅಥಾರಿಟಿ, ಅದು 5ರಿಂದ 7 ಕೋಟಿ ಟ್ಯಾಕ್ಸ್ ಕಟ್ತಾಯಿದೆ ಪ್ರತಿ ವರ್ಷ. ಅಲ್ಲಿಂದ 2 ಪಟ್ಟು ಇಲ್ಲಿ ಭೂಮಿ ಇದೆ. ಇವೆಲ್ಲ ಕಂಪ್ನಿಗಳು
ಅವಶ್ಯಕತೆಗಿಂತ ಅಧಿಕ ಭೂಮಿ ಖರೀದಿ ಮಾಡ್ಕೊಂಡು ಕುಂತಿದ್ದೇವೆ. ಅವೆಲ್ಲ ಭೂಮಿ ವಾಪಸ್ ಮಾಡಬೇಕು. ವಾಪಸ್ ತಗೊಳ್ರಿ ಅಂತ ಸರ್ಕಾರಕ್ಕೆ ಬರೆದಿದ್ದೆ ನಾನು. ಆದರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ತೆರಿಗೆ ಸಂಬಂಧ ವಿಷಯ ಹೇಳಬೇಕಂದ್ರೆ ಅದು 2 ಪಟ್ಟು ಟ್ಯಾಕ್ಸ್ ಆಗಬೇಕತ್ತು. ಅಲ್ಲಿ 5 ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದರೆ ಇಲ್ಲಿ 10 ಕೋಟಿ ಆಗಬೇಕಾಗಿತ್ತು. ಅಥವಾ 10 ಕೋಟಿ ಬೇಡ, ಅದೇ 5 ಕೋಟಿ ಕಟ್ಟಿದ್ರು ಸಾಕಿತ್ತು ನಮಗೆ. ಆದರೆ ಇಲ್ಲಿ ಕೇವಲ ಇತ್ತೀಚೆಗೆ ಮಾತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದಾರೆ. ಬಾಕಿ ಹಣ ಎಲ್ಲಿಗೋಯ್ತು? ಈ ವರ್ಷ 1 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದೇ 10-15 ವರ್ಷದಿಂದ ಅದೇ ಭೂಮಿ ಇದೆ, ಅದೇ ಕಂಪ್ನಿ ಇದೆ, ಅಷ್ಟೇ ಪ್ರಮಾಣದಲ್ಲಿ ಸಿಮೆಂಟ್ ಉತ್ಪಾದನೆ ಮಾಡ್ತಾರೆ, ಅಷ್ಟೇ ಸಿಮೆಂಟ್ ಪ್ರಮಾಣದಲ್ಲಿ ಕ್ಲಿಂಕರ್ ಉತ್ಪಾದನೆ ಮಾಡ್ತಾರೆ. ಆದರೆ ತೆರಿಗೆ ಯಾಕೆ ಹೋದ ವರ್ಷ ಮತ್ತು ಈ ವರ್ಷ ಮಾತ್ರ ಹೆಚ್ಚಿಗೆ ಮಾಡಿದ್ದಾರೆ? ಅದೇ 15 ವರ್ಷದಿಂದ ಅದೇ ತೆರಿಗೆ ಹಣ ಬಾಕಿ ಅಂತ ಯಾಕೆ ವಸೂಲು ಮಾಡ್ತಾಯಿಲ್ಲ? ಪ್ರತಿಯೊಂದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಯಾವುದೇ ಒಂದು ಬೋರ್ಡ್ ಹಾಕಿಲ್ಲ. ಟ್ಯಾಕ್ಸ್ ತಮ್ಮ ಮನಸ್ಸಿಗೆ ಬಂದಾಗ ವಸೂಲಿ ಮಾಡ್ತಾಯಿದ್ದಾರೆ ಕಂಪ್ನಿನಿಂದ. ಸಾರ್ವಜನಿಕರಿಗಾಗಲಿ ಅಥವಾ ಗ್ರಾಮದಲ್ಲೇ ಆಗಲಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಲಿ, ಡಂಗೂರು ಸಾರುವ ಮೂಲಕ, ಟಮ್ ಮೂಲಕ, ಕರಪತ್ರ ಹಂಚುವ ಮೂಲಕ ಯಾವುದೇ ಒಂದು ಪ್ರಚಾರ ಮಾಡದೆ ತೆರಿಗೆ ವಸೂಲಿ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಇದು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ಒಂದು ದೊಡ್ಡ ಸಾಧನೆ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಈ ಸೇಡಂ ತಾಲೂಕಿನಲ್ಲಿ, ನಾನು ಬೇರೆ ತಾಲೂಕದು ಹೇಳೋದಿಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ, ಅದು ಸೇಡಂ ತಾಲೂಕಿನಲ್ಲಿ ಒಂದೇ ಒಂದು ಗ್ರಾಮ ಸಭಾ ಮಾಡಿರೋದಿಲ್ಲ. ಗ್ರಾಮ ಸಭಾ ತೆರಿಗೆ ಕುರಿತಾಗಲಿ ಅಥವಾ ಗ್ರಾಮಗಳ ಅಭಿವೃದ್ಧಿ ಆಗಲಿ ಅಥವಾ ಪಂಚಾಯತಿಗಳ ಅಭಿವೃದ್ಧಿಗಾಗಲಿ ಯಾವುದೇ ಒಂದು ಗ್ರಾಮ ಸಭೆ ಮಾಡಿರೋದಿಲ್ಲ. ಯಾವುದೋ ದಿನಪತ್ರಿಕೆಗಳು ಇರೋದಿಲ್ಲ, ಏನೂ ಇಲ್ಲ. ಇವೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲ ಲಾಡ್ಜ್ನಲ್ಲಿ ಕುಂತು ಪ್ರೊಸೀಡಿಂಗ್ಗಳು ಬರ್ಕೋತಾರೆ. ಅವು ತಯಾರು ಮಾಡಿದ್ದಾರೆ, ಆದರೆ ಯಾವುದೂ ಗ್ರಾಮ ಸಭಾ ಮಾಡಿರೋದಿಲ್ಲ. ಸಾಮಾನ್ಯ ಸಭೆ ಅಂತೂ ಮೊದಲೇ ಮಾಡಿರೋದಿಲ್ಲ. ಮಳಖೇಡ್ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ 5 ವರ್ಷದಲ್ಲಿ 5 ಸಾಮಾನ್ಯ ಸಭೆ ಮಾಡಿರ್ಬೋದು. ಅದು ಕೋರಂ ಭರ್ತಿಗಾಗಿ 5 ವರ್ಷದಲ್ಲಿ 3-4 ಜನರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾರೆ. ಅದು ಕೋರಂ ಭರ್ತಿಗಾಗಿ ಅವು ಆದಂಥ ಸಭೆಗಳೇ ಮಾತ್ರ ಸಾಮಾನ್ಯ ಸಭೆಗಳಲ್ಲವು. ಕೇವಲ 2-3 ಮಾತ್ರ ವರ್ಷದಲ್ಲಿ, 5 ವರ್ಷದಲ್ಲಿ ಕೇವಲ 4-5 ಸಾಮಾನ್ಯ ಸಭೆ ಮಾಡಿರ್ಬೋದು ಬೇರೆ ಬೇರೆ ಉದ್ದೇಶಕ್ಕಾಗಿ. ಆದರೆ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೂ ಸಾರ್ವಜನಿಕ ಗಮನಕ್ಕೆ ತಂದಿರೋದಿಲ್ಲ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನುಮರವರು ಮತ್ತು ಬನ್ವರ್ ಸಿಂಗ್ ಮೀನರವರು ತಾವು ಯಾವ ಪುರುಷಾರ್ಥಕ್ಕಾಗಿ IAS ಮಾಡಿದಿರಿ, IAS ಓದಿದಿರಿ, ಯಾಕೆ ಬೋರ್ಡ್ ಸ್ಟೆಪ್ ತೊಗ್ತಾ ಇಲ್ಲ? ಇದು SDC FDA ಮಾಡುವಂಥ ಕೆಲಸಗಳಿವೆ. ಇವೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತೆರಿಗೆ ವಸೂಲು ಮಾಡ್ತಾರೆ ಅವರು. ಆದರೆ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು, ಏರಿಯಲ್ ಸರ್ವೆ ಮಾಡಬೇಕು, ಯಾವುದು ಸರ್ವೆ ಮಾಡದೆ ಕೇವಲ ನೋಟಿಸ್ ಕೊಟ್ಟು ಅವ್ರನ್ನ ಅಮೌಂಟ್ ಪಡೆದು ಸಾಕಷ್ಟು ಅವು ಕಂಪ್ನಿಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. 100 ಕೋಟಿ ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಆ ವಂಚನೆಯಲ್ಲಿ ಇವರು ಪ್ರಿಯಾಂಕಾ ಖರ್ಗೆ ಅವರವರು ಮತ್ತು ಬನ್ವರ್ ಸಿಂಗ್ ಮೀನರವರು, ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮರವರು ಶಾಮೀಲಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. 100 ಕೋಟಿ ಅಲ್ಲ, 1000 ಕೋಟಿ ತೆರಿಗೆ ವಸೂಲಿ ಆಗಬೇಕಾಗಿತ್ತು. ಕೇವಲ ಇದು ಒಟ್ಟು 33 ಕೋಟಿ ವಸೂಲಿ ಮಾಡಿದ್ದೆ ಎಲ್ಲ ಕಂಪ್ನಿಗಳು, ಎಲ್ಲ ಸಕ್ಕರೆ ಕಾರ್ಖಾನೆಗಳದು. ಕೆಲವು ಸಕ್ಕರೆ ಕಾರ್ಖಾನೆಗಳು ಬಿಟ್ಟಿದ್ದಾರೆ, ಕೆಲವು ಸೋಲಾರ್ ಕಂಪ್ನಿಗಳು ಬಿಟ್ಟಿದ್ದಾರೆ, ಕೆಲವು ಸಿಮೆಂಟ್ ಕಂಪ್ನಿಗಳು ಬಿಟ್ಟಿದ್ದಾರೆ. ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿದರೆ ವಾರ್ಷಿಕ 100 ಕೋಟಿ ಅದಕ್ಕಿಂತ ಹೆಚ್ಚು ತೆರಿಗೆ ವಸೂಲಿ ಆಗ್ತದೆ. ಮತ್ತು ಬಾಕಿ ಏನಾದರೂ ಆದರೆ 1000 ಕೋಟಿ ತೆರಿಗೆ ವಸೂಲಿ ಆಗ್ತದೆ. ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡೋಂತ ನಾನು ಹಲವು ಬಾರಿ 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಸರ್ಕಾರ ಮಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಸಂಬಂಧಪಟ್ಟ ಸಚಿವರುಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದು ಭಾಳ ಕಡಿಮೆ ಮೊತ್ತದ ತೆರಿಗೆ ಐತಿ. ಇದಿಷ್ಟು ದೊಡ್ಡ ಸಾಧನೆ ಅಂತ ಬಿಂಬಿಸ್ತಾ ಇದ್ದೀರಿ ನೀವು. ಇದು ಏನು ಸಾಧನೆ ಅಲ್ಲ, ಇದು ತಮ್ಮ ಕೆಲಸ ತೋರಿಸ್ಕೊಡ್ತಾರೆ ಎಷ್ಟು ಮೈಗಳರಿದ್ದೀರ ಅಂತ ತಿಳ್ಕೊಂಡು. ಈ ರೀತಿ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ. ಇದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಹಿತಿ ನೀಡದೆ ತೆರಿಗೆ ಯಾವ ರೀತಿ ವಸೂಲಿ ಮಾಡ್ತಾಯಿದ್ದಾರೆ? ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗಾಗಲಿ
ಡಂಗುರ ಮೂಲಕ ಆಗಲಿ ಏನು ಟಮ್ ಮೂಲಕ ಆಗಲಿ ಯಾವುದೂ ಪ್ರಚಾರ ಇಲ್ಲ, ಏನೂ ಇಲ್ಲ. ಕಂಪ್ನಿ ಅಂತ ಹೆಂಗೆ ವಸೂಲು ಮಾಡ್ತಾಯಿದ್ದೀರಿ? ಯಾಕೆ ಅವೇರ್ನೆಸ್ ಕೊಡ್ತಾಯಿಲ್ಲ ಜನರಿಗೆ, ಸಾರ್ವಜನಿಕರಿಗೆ ಯಾಕೆ ಅವೇರ್ನೆಸ್ ಕೊಡ್ತಾಯಿಲ್ಲ? ಕದ್ದು ಮುಚ್ಚಿ ಯಾಕೆ ಟ್ಯಾಕ್ಸ್ ವಸೂಲು ಮಾಡ್ತಾಯಿದ್ದೀರಿ? ಅದು ಗೊತ್ತಾಗ್ತಾಯಿಲ್ಲ. ಇವಾಗ ಒಂದನೇದು ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಷ್ಟ್ರೀಯ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಕೇಡು ಈಗಾಗಲೇ 4 ಸಿಮೆಂಟ್ ಘಟಕ ಹೊಂದಿದೆ. ಅದು 5ನೇ ಘಟಕಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದೆ. ಅದು ಸುಮಾರು 3,300 ಎಕರೆ ಜಮೀನಿದೆ. ಅವಶ್ಯಕತೆ ಅಧಿಕ ಭೂಮಿ ಖರೀದಿ ಮಾಡ್ಕೊಂಡು ಬರೀ ಬೀಳು ಹಾಕಿಬಿಟ್ಟಿದ್ದಾರೆ. ಅದು ಯೂಸ್ ಮಾಡ್ಕೋತಾ ಇಲ್ಲ. ಅದು ವಾಪಸ್ ರೈತರಿಗೆ ಕೊಡ್ರಂತ ನಾನು ಹಲವು ಬಾರಿ ದೂರು ಸಲ್ಲಿಸಿನಿ, ಆದರೆ ಇನ್ನವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. 3,300 ಎಕರೆಗೆ ಯಾವ ರೀತಿ ಟ್ಯಾಕ್ಸ್ ವಸೂಲು ಮಾಡ್ತಾಯಿದ್ದೀರಿ? ಮನುಷ್ಯಗೆ ಬಂದ ಟ್ಯಾಕ್ಸ್ ವಸೂಲು ಮಾಡಿದ್ರೆ ಹೆಂಗೆ? ಯಾವ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿದ್ದೀರಾ? ಏರಿಯಲ್ ಸರ್ವೆ ಮಾಡಿದ್ದೀರಾ? GPS ಸರ್ವೆ ಮಾಡಿದಿರಿ? ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹೇಳ್ತದೆ 1993, 199, 200, 201, 202, 203 ಇವೆಲ್ಲ ಉಲ್ಲಂಘನೆ ಮಾಡಿ ಪಂಚಾಯತ್ RDP ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಬನ್ವರ್ ಸಿಂಗ್ ಮೀನರ್ ಅವರು ಮತ್ತು ಜಿಲ್ಲಾಧಿಕಾರಿ ಫೌಜಿ ತರುಣಮರ್ ಅವರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ವಸಂತ ಸಿಮೆಂಟ್ ಕಂಪ್ನಿದು ನಗರಸಭೆಗೆ ಬರ್ತದೆ. ಅದು ಆನಂತರ SC ವಾಡಿ ಸಿಮೆಂಟ್ ಕಂಪ್ನಿ, ಅದಾನಿ ಸಿಮೆಂಟ್ದು, ಅದು ಇಂಗಳಿಗೆ ಪಂಚಾಯತಿ ಬರ್ತದೆ ಮತ್ತು ವಾಡಿ ಪುರಸಭೆಗೆ ಬರ್ತದೆ. ಅದಾನಿ ಅಂತ ಅಲ್ಲಿದ್ದು ಒಂದು ಮಾತ್ರ ಹೇಳಿದಿರಿ, ಆದರೆ ಇಲ್ಲಿ ಓರಿಯಂಟ್ ಕಂಪ್ನಿ ಅದಾನಿ ಕೂಡ ಖರೀದಿ ಮಾಡಿದ್ದಾರೆ. ಅದರದ್ದು ಇರ್ಬೋದು. ಇದು ಅದಾನಿ ಅಂದರೆ ಓರಿಯಂಟ್ ಕಂಪ್ನಿದು 1,03,00,000. 1,03,00,000 ಯಾವ ಆಧಾರ ಮೇಲೆ ಖರೀದಿ ಮಾಡಿದಿರಿ? ಯಾವ ಆಧಾರ ಮೇಲೆ ತೆರಿಗೆ ವಸೂಲಿ ಮಾಡಿದಿರಿ? ಮತ್ತು ಅದು JP ಸಿಮೆಂಟ್ ಕಾರ್ಪೊರೇಷನ್ ಅಂತ ಬರ್ತಾಯಿದ್ದು, ಹಳೆಯ ಜವಾರ್ ಸಿಮೆಂಟ್ ಕಂಪ್ನಿದು. ಏನು ಸುಮಾರು 1,500-2,000 ಎಕರೆ ಭೂಮಿ ಹೊಂದಿದೆ. ಕೇವಲ ಸೌತ್ ಇಂಡಿಯಾ ಸಿಮೆಂಟ್ ಕಂಪ್ನಿ, ಅದರದ್ದು ಏನೂ ಇಲ್ಲ. ಆಮೇಲೆ ಚಟ್ಟಿನಾಡು ಸಿಮೆಂಟ್ ಕಂಪ್ನಿದು, ಇಲ್ಲಿ ತಾವುಗಳು ಚಟ್ಟಿನಾಡು ಸಿಮೆಂಟ್ ಕಂಪ್ನಿ ಬರೀ 70,50,000 ಟ್ಯಾಕ್ಸ್ ವಸೂಲಿ ಮಾಡಿದಿರಿ. ಯಾವ ಆಧಾರ ಮೇಲೆ ಮಾಡಿದಿರಿ? ಅಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀರಾ? ಸಭೆ ಮಾಡಿದ್ದೀರಾ? ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗಮನಕ್ಕೆ ತಂದಿದ್ದೀರಾ? ಸಾಗರ್ ಸಿಮೆಂಟ್ ಕಂಪ್ನಿ ಮತ್ತು ಚಟ್ಟಿನಾಡು ಕಂಪ್ನಿ, ಚಿಂಚೋಳಿ ತಾಲೂಕು, 2,000-3,000 ಎಕರೆ ಭೂಮಿ ಹೊಂದಿದೆ. ಅದು ಯಾವ ರೀತಿ ಎಷ್ಟು ಏನು ಎಕರೆಗೆ ಫಿಕ್ಸ್ ಮಾಡಿದ್ದೀರಾ? ಏನು ಸ್ಕ್ವೇರ್ ಫೀಟ್ ಮೇಲೆ ಫಿಕ್ಸ್ ಮಾಡಿದ್ದೀರಾ? ಯಾವ ರೀತಿ ಏನು ಸ್ಕ್ವೇರ್ ಮೀಟರ್ ಮೇಲೆ ಫಿಕ್ಸ್ ಮಾಡಿದ್ದೀರಾ? ಇದು ಶ್ರೀ ಸಿಮೆಂಟ್ ಬಲ್ಕ್ ಸ್ಟೋರೇಜ್ ಮತ್ತು ಅಟ್ಯಾಚ್ ವಿತ್ ಬ್ಯಾಗಿಂಗ್ ಪ್ಲಾಂಟ್ ಅಂತ. ಇದು ರೀಸೆಂಟಾಗಿ ಕೆ ನಾಗೋ ಮತ್ತು ಕೆ ಚಿತ್ತಾಪುರಲ್ಲಿ ಬರ್ತದೆ. ಇದೇನು ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತದೆ ಅಥವಾ ಏನು ಕಮರೋಡಿ ಮತ್ತು ಕಮರೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಅಥವಾ ಇದು ಕರ್ದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ದಾಲ್ಮಿಯಾ ಸಿಮೆಂಟ್ ಕಂಪ್ನಿದು ಊಡ, ಕೊಂಕನಳ್ಳಿ ಹತ್ರ, ಶೆಟ್ಟಿ ಊಡ, ಬೊಮ್ಮನಹಳ್ಳಿ, ಸೇಡಮ್. ಇದ್ರದ್ದು ಯಾವುದೂ 15-20 ವರ್ಷ ಆಯಿತು, ಯಾವುದೂ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿಲ್ಲ. ನೀಲಹಳ್ಳಿ ಪಂಚಾಯತಿ, ಅದರದ್ದು ಯಾವುದೇ ಟ್ಯಾಕ್ಸ್ ಇಲ್ಲ. ಸುಮ್ಮನೆ ರೈತರ ಭೂಮಿ ತೊಗೊಂಡು ಸುಮ್ಮನೆ ಕೂತಿದೆ. ಅದು ಟ್ಯಾಕ್ಸು ಅದರಿಂದ ವಸೂಲು ಮಾಡ್ತಾಯಿಲ್ಲ. ಮತ್ತು ಗುಲ್ಬರ್ಗ ಸಿಮೆಂಟ್ ಲಿಮಿಟೆಡ್, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ಮತ್ತು ಕಿರಣಗಿ, ಇಲ್ಲಿ ಕೂಡ ಯಾವುದೂ ಇಲ್ಲ. ಫರ್ತಾಬಾದ್, ಫಿರೋಜಾಬಾದ್ ಪಂಚಾಯತಿಗೆ ಟ್ಯಾಕ್ಸ್ ವಸೂಲು ಆಗ್ತಾಯಿಲ್ಲ. ರೈತರ ಭೂಮಿ ಖರೀದಿ ಮಾಡ್ತಾಯಿದ್ರಿ, ಬಿಡ್ತಾಯಿದ್ರಿ. ಅದರಿಂದ ಖರೀದಿ ಮಾಡಬೇಕಾಗಿತ್ತು, ಅದರಿಂದ ಟ್ಯಾಕ್ಸ್ ವಸೂಲು ಮಾಡಬೇಕಾಗಿತ್ತು. ಮತ್ತು ಮುರಳಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಆಲೂರು ಮತ್ತು ಬೊಮ್ಮಳ್ಳಿಯಲ್ಲಿ ಬರ್ತದೆ. ಅದು ಅಲ್ಲಿ 500-1,000 ಎಕರೆ ಭೂಮಿ ಖರೀದಿ ಮಾಡಿದಿರಿ, ಅದರ ಟ್ಯಾಕ್ಸ್ ಇಲ್ಲ. ಅದು ಕಮರೋಡಿ ಮತ್ತು ಕರದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಅದು ಅಲ್ಲಿದು ಟ್ಯಾಕ್ಸ್ ವಸೂಲಿ ಮಾಡಿಲ್ಲ. ಮತ್ತು ನೂಕಾ ವಿಸ್ತಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ರಾವೂರು, ಅದು ಮುಂಚೆ ಲಫರ್ಜನ್ ಸಿಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇತ್ತು, ಗಾಂಧಿನಗರ್, ರಾವೂರು. ಅದು ಕೂಡ ರಾವೂರು ಪಂಚಾಯತಿಗೆ ಯಾವುದೂ ಟ್ಯಾಕ್ಸ್ ವಸೂಲಿ ಇಲ್ಲ. ಭೂಮಿ ಖರೀದಿ ಮಾಡಿದೆ, ಬಿಟ್ಬಿಟ್ಟಿದೆ. ಮತ್ತು ಇತ್ತೀಚೆಗೆ ಅಲ್ಟ್ರಾಟೆಕ್ ದಿಗ್ಗಾಂವ್ನಲ್ಲಿ ಖರೀದಿ ಮಾಡ್ತಾಯಿದೆ ಲೈಮ್ ಸ್ಟೋನ್ ಸಲುವಾಗಿ, ಅದು ಕೂಡ ಟ್ಯಾಕ್ಸ್ ಇಲ್ಲ ದಿಗ್ಗಾಂವ್ದು.
ಅದು ಕೂಡ 2,000 ಎಕರೆ ಇದೆ. 2,000 ಖರೀದಿ ಮಾಡ್ತಾಯಿದೆ. ಇವಾಗ ಏನಾದರೂ 400-500 ಎಕರೆ ಭೂಮಿ ಖರೀದಿ ಮಾಡಿರ್ಬೋದು. ಒಳಗೆ ಅದು 109 ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಅದು ನೋಡಬೇಕು. ಇದು ಮತ್ತು ರಾವೂರು, ಯರಗಾಲ್, ಕೆ ಚಿತ್ತಾಪುರ ಹತ್ರ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಲ್ಲಿಗೂ 2,000 ಎಕರೆ ಖರೀದಿ ಮಾಡ್ತಾಯಿದ್ದಾರೆ. ಅಲ್ಲಿ ಕೆಲವು ಜಮೀನುಗಳು ಖರೀದಿ ಮಾಡಿದ್ದಾರೆ. ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ಮತ್ತು ದಿ ರಾಮ್ಕೋ ಸಿಮೆಂಟ್ ಲಿಮಿಟೆಡ್ ಇಲ್ಲಿ ಬೊಮ್ಮನಹಳ್ಳಿ ಮತ್ತು ಕರದಾಳಿ ಹತ್ರ, ಕರದಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಕೂಡ ಭೂಮಿ ಖರೀದಿ ಮಾಡಿದೆ. ಅಲ್ಲಿ 1,000-1,500 ಎಕರೆ ಇದೆ. ಅದು ಕರದಾಳಿ ಗ್ರಾಮ ಪಂಚಾಯತಿ ವಸೂಲಿ ಮಾಡಬೇಕಾಗಿತ್ತು, ಅದು ವಸೂಲಿ ಮಾಡಿಲ್ಲ. ಈ ರೀತಿ ಅನೇಕ ಕಂಪ್ನಿಗಳು ಇವು ಬರ್ತಾ ಇದ್ದಾವೆ. ಭೂಮಿ ತೊಗೊಂಡು ಬಿಟ್ಟಿದ್ದಾರೆ. ಅವೆಲ್ಲ ಭೂಮಿ ಟ್ಯಾಕ್ಸ್ ವಸೂಲಿ ಮಾಡಬೇಕಾಗಿತ್ತು, ವಸೂಲಿ ಮಾಡಿಲ್ಲ. ಕೇವಲ ಇದು ಕೆಲವು ಸಕ್ಕರೆ ಕಾರ್ಖಾನೆಗಳು ಮತ್ತು ಕೆಲವು ಸಿಮೆಂಟ್ ಕಾರ್ಖಾನೆಗಳಿಂದ ಮಾತ್ರ ತಾವು ಇದು ಮಾಡ್ತಾಯಿದ್ದೀರಿ, ಜಂಬ ಕೊಚ್ಕೊಳ್ತಾ ಇದ್ದೀರಿ. ತಾವು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದು, 30ನೇ ತಾರೀಕು ಜಿಲ್ಲಾಡಳಿತಕ್ಕೆ ಬಂದು ಬೀಗ ಜಡಿದು ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು ಯಾಕೆ ಬಿಡಿತೀನಿ ಅಂದರೆ ಇದಕ್ಕೆ ಬಿಡಿತೀನಿ ಅಂತ ಹೇಳಿದ್ದು ನಾನು. ತಾವು ಯಾವ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾಯಿಲ್ಲ. ಯಾವ ಪ್ರಮಾಣದಲ್ಲಿ ತೆರಿಗೆ ವಸೂಲಿ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ತೆರಿಗೆ ವಸೂಲಿ ಮಾಡ್ತಾಯಿಲ್ಲ. ಯಾವ ಪ್ರಮಾಣದಲ್ಲಿ ತೆರಿಗೆ ಪರಿಷ್ಕರಣೆ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ತೆರಿಗೆ ಪರಿಷ್ಕರಣೆ ಮಾಡ್ತಾಯಿಲ್ಲ. ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದೀರಿ. ಉಳಿದಿದ್ದು ಬಾಕಿ ಆಸ್ತಿ ತೆರಿಗೆ ಎಲ್ಲಿಗೆ ಹೋಯಿತು, ಅದು ಯಾರು ಜೇಬು ಸೇರ್ತಾಯಿದೆ, ಅದು ಈ ರೀತಿ ಮಾಡಿದ್ರಿ ಅಂತೂ ಹಿಂದಿನ ಬಾಕಿ ಕ್ಲಿಯರ್ ಅಂತ ತೋರಿಸ್ತದೆ. ಅದು ಬಾಕಿ ತಾವು ಯಾಕೆ ವಸೂಲಿ ಮಾಡ್ತಾಯಿಲ್ಲ? ಒಂದೊಂದು ಕಂಪ್ನಿ ಏನಿಲ್ಲ ಅಂದರೂ ಒಂದು 50 ಕೋಟಿ ಮತ್ತು 100 ಕೋಟಿ ಟ್ಯಾಕ್ಸ್ ಕೊಡಬೇಕಾಗ್ತದೆ ಬಾಕಿ. ಅದು ಯಾಕೆ ವಸೂಲಿ ಮಾಡ್ತಾಯಿಲ್ಲ? ಅದು ಯಾಕೆ ಮುಚ್ಚಿ ಹಾಕ್ತಾಯಿದ್ದೀರಿ? ಅವೆಲ್ಲ ಮುಚ್ಚಿ ಹಾಕೋ ಪ್ರಯತ್ನನೇ ಇದು. ಹೀಗಾಗಿ ಶೀಘ್ರದಲ್ಲಿ ನಾನು ಹೇಳಿದ್ದೆ, ಇದು 30 ತಾರೀಕು ನಂತರ ಜಿಲ್ಲಾಧಿಕಾರಿಗಳು ಕಚೇರಿಗೆ ಬೀಗ ಜಡಿದ ನಂತರ ನಾನು ಕೋರ್ಟಿಗೆ ಹೋಗ್ತೀನಿ ಮತ್ತು ಮಾನ್ಯ ಲೋಕಾಯುಕ್ತರಿಗೆ ಹೋಗ್ತೀನಿ, ದೂರು ಸಲ್ಲಿಸ್ತೀನಿ. ನಾನು ಅಲ್ಲಿ ಜನರಿಗೆ ಇವೆಲ್ಲ ವಿಡಿಯೋ ಯಾಕೆ ಮಾಡತ್ತೀನಪ್ಪ ಅಂತಂದರೆ ಇದೆಲ್ಲ ಜನರಿಗೆ ಅವೇರ್ನೆಸ್ ತರಬೇಕು. ಇವೆಲ್ಲ ಅವ್ರಿಗೆ ಗೊತ್ತಾಗಬೇಕು. ಅವರಿಗೆ ನಮ್ಮ ಪಂಚಾಯತಿ ಇಲ್ಲಿ ಕಂಪ್ನಿ ಎಷ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಿದೆ, ನಮ್ಮಿಂದ ಎಷ್ಟು ಟ್ಯಾಕ್ಸ್ ತೊಗೋತಾ ಇದೆ, ಇದು ನಮ್ಮ ಹಕ್ಕದು. ಇದು ನಾವು ಕೇಳೋದು, ನಮ್ಮಿಂದ ಎಷ್ಟು ತೊಗೋತಾ ಇದೆ, ಕಂಪ್ನಿ ಎಷ್ಟು ಪಾವತಿ ಮಾಡ್ತಾಯಿದೆ, ಎಷ್ಟು ಪಾವತಿ ಮಾಡಬೇಕಾಗಿತ್ತು, ಎಷ್ಟು ಧೋಕಾ ಮಾಡ್ತಾಯಿದೆ, ಎಷ್ಟು ವಂಚನೆ ಮಾಡ್ತಾಯಿದೆ. ಇದ್ರ ಬಗ್ಗೆ ಇವತ್ತಿಂದು ಪೇಪರ್ ನೋಡಿದ ನಂತರ ಇದು ವಿಡಿಯೋ ಮಾಡಬೇಕನ್ನಿಸ್ತು. ಇದು ತೆರಿಗೆ ಬಗ್ಗೆ ಮತ್ತು ನಾನು ವಿಡಿಯೋ ಮಾಡ್ತೀನಿ. ಈ ರೀತಿ ಸುಮಾರು ಏನಿಲ್ಲ ಅಂದರೂ 1,000 ಕೋಟಿ ತೆರಿಗೆ ವಸೂಲಿ ಮಾಡ್ಬೋದು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲೇ. ಸಕ್ಕರೆ ಕಾರ್ಖಾನೆಗಳು, ನಾನು ಸಕ್ಕರೆ ಕಾರ್ಖಾನೆಗಳು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಇವು ಸಕ್ಕರೆ ಕಾರ್ಖಾನೆಗಳು ಕೃಷಿಗೆ ಪೂರಕವಾದಂಥ ಕೈಗಾರಿಕೆಗಳು. ಕೆಲವು ಎಕರೆ ಜಮೀನಿನಲ್ಲಿ ಸ್ಥಳೀಯರಿಗೆ ನೌಕರಿ ಕೊಡ್ತವೆ, ಅಭಿವೃದ್ಧಿ ಆಗ್ತದೆ ಮತ್ತು ರೈತರಿಗೆ ಅನುಕೂಲ ಆಗ್ತದೆ ಅಂತ ಮಾತ್ರ ಅದರದ್ದು ಸಕ್ಕರೆ ಕಾರ್ಖಾನೆಗಳೇ ತಂಟೆಗೆ ಹೋಗಿಲ್ಲ ನಾನು. ಈ ರೀತಿ ಮೋಸ ವಂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಮುಂದೆ ಸಕ್ಕರೆ ಕಾರ್ಖಾನೆ ದಾಖಲೆಗಳು ಇವೆ, ತೆಗೆದಿದ್ದೆ ನಾನು. ಆದರೆ ಸಕ್ಕರೆ ಕಾರ್ಖಾನೆಗಳು ಕೇಳೋದು ಬೇಡ, ಅವ್ರು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ರೈತರಿಗೆ ಏನೋ ಅಲ್ಲಿ ಹೊಂದ್ಕೊಂಡು ಹೋಗ್ತಾರೆ ಅಂತ ನಾನು ಕುಂತಿದ್ದೆ. ಈ ರೀತಿ ತೆರಿಗೆಯಲ್ಲಿ ಕೂಡ ತಾವು ವಂಚನೆ ಮಾಡ್ತಾಯಿದ್ದೀರಿ. ತೂಕದಲ್ಲಿ ವಂಚನೆ, ಕಟಾವಿನಲ್ಲಿ ವಂಚನೆ, ಕಬ್ಬು ಕಟಾವು ವಂಚನೆ ಮತ್ತು ರೈತರಿಗೆ ಅವ್ರದ್ದೇನು ದುಡ್ಡು ಕೊಡಬೇಕು, ಏನು ಕಟಾವು ಮಾಡ್ಕೊ ನಂತರ ಅದು ಅಲ್ಲಿ ವಿಳಂಬ ನೀತಿ, ಅವೆಲ್ಲ ಸಾಕಷ್ಟು. ಅದು ಸಕ್ಕರೆ ಕಾರ್ಖಾನೆ ಬಗ್ಗೆ ಸಾಕಷ್ಟು ವಿಷಯಗಳಿವೆ ಮಾತಾಡ್ಲಿಕ್ಕೆ. ಆದರೆ ಅದು ಎಲ್ಲ ರೈತರಿಗೆ ಅನುಕೂಲ ಆಗ್ತವೆ, ಕಾರ್ಮಿಕರಿಗೆ ಅನುಕೂಲ ಆಗ್ತವೆ ಅಂತ ನಾನು ಅದು ತಂಟೆಗೆ ಹೋಗಿಲ್ಲ ನಾನು ಸಕ್ಕರೆ ಕಾರ್ಖಾನೆಗಳ ಕುರಿತು. ಇವಾಗ ಏನಿದೆ ಸಿಮೆಂಟ್ ಕಂಪ್ನಿಗಳು ಮಾತ್ರ. ಆನಂತರ ಈ ಎಲ್ಲ ನೋಡಿದ್ರೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಕಂಪ್ನಿಗಳು, ಇನ್ನು ಮುಂದೆ ಸೋಲಾರ್ ಕಂಪ್ನಿಗಳೂ ಗಂಟು ಬೀಳಬೇಕಾಗ್ತದೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಗಂಟು ಬೀಳಬೇಕಾಗ್ತದೆ. ಅವ್ರದ್ದು ತೆರಿಗೆ ಕುರಿತು ಶೀಘ್ರದಲ್ಲಿ ಅದ್ರ ಕೂಡ ಮಾಡ್ತೀನಿ ನಾನು. ಇವಾಗ ಏನಂದ್ರೆ ಸಿಮೆಂಟ್ ಕಾರ್ಖಾನೆಗಳು ಅದರಿಂದ ಸುಮಾರು ಏನಿಲ್ಲ ಅಂದ್ರೆ 1,000 ಕೋಟಿ ವಸೂಲಿ ಮಾಡ್ಬೋದು. ತೆರಿಗೆ ಪರಿಷ್ಕರಣೆ ಮಾಡಿ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ವೈಜ್ಞಾನಿಕವಾಗಿ ತೆರಿಗೆ ವಸೂಲಿ ಮಾಡಿದ್ರೆ 1,000 ಕೋಟಿ ಬಾಕಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಇಂದ ಒಂದೇ 300 ಕೋಟಿ ಆಗ್ತದೆ. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದೇ. ಹೀಗಾಗಿ ನಾನು ಮಾನ್ಯ ಆರ್.ಡಿ.ಪಿ.ಆರ್ ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ವೈದ್ಯಕೀಯ ಶಿಕ್ಷಣ ಮಂತ್ರಿಯವರು, ಅವ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ, ತಾವು ಯಾವುದೋ ಕೆಲಸ ಮಾಡ್ತಾಯಿಲ್ಲ. ಕೂಡಲೇ ಭ್ರಷ್ಟ ಅಧಿಕಾರಿಗಳು
30ನೇ ತಾರೀಕು ಒಳಗಡೆ ಇವತ್ತಿನ ತಿಂಗಳು 30/4/2026 ಒಳಗಡೆ ಫೌಜಿಯಾ ತರ್ನಮರವರನ್ನು ಮತ್ತು ಬನ್ವರ್ ಸಿಂಗ್ ಮೀನರವರನ್ನು ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಇವರೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ದೂರು ಸಲ್ಲಿಸಿದ್ರೆ ದೂರಿಗೆ ಉತ್ತರ ಇಲ್ಲ. ಬರೀ ಕೆಳ ಹಂತ ಅಧಿಕಾರಿಗಳು ಪತ್ರ ಬರೆದು ಕೈ ತೊಳ್ಕೊತಾ ಇದ್ದಾರೆ. ಇದ್ರ ಹಿಂದೆ ಯಾರಿಲ್ಲ ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಬೇಕು. ಅಲ್ಲಿವರೆಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಸಾಹೇಬ್ರೆ ತಾವು ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಂಡಿದ್ದು ಕಾಪಿ ನನಗೆ ಬೇಕು. 30 ತಾರೀಕರ ಒಳಗಡೆ ಇದು CBI ತನಿಖೆ ಆಗಬೇಕು. ಇವೆಲ್ಲ ಸಿಮೆಂಟ್ ಕಂಪ್ನಿಗಳು ಏನು ಮಾಡಿದ್ದೇವೆ 1980ರಿಂದ ಇಲ್ಲಿವರೆಗೆ ಏನೇನು ಮಾಡಿದ್ದಾರೆ, ಯಾವ ರೀತಿ ತೆರಿಗೆ ಕೊಟ್ಟಿದ್ದಾರೆ, ಯಾವ ರೀತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ, ಅಲ್ಲಿಂದ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಂದ ತಿನ್ನೋ ಬಾಕಿ ಎಷ್ಟು ಬರಬೇಕು ಅವೆಲ್ಲ ಎಲ್ಲ ಸಿಮೆಂಟ್ ಕಂಪ್ನಿಗಳು ಕುರಿತು ಅದು ತನಿಖೆಗಾಗಿ ಆಗ್ರಹಿಸ್ತೀನಿ. ನಾನು ಯಾವುದಾದ್ರೂ ಮುಖ್ಯ ನ್ಯಾಯಮೂರ್ತಿ ಸಿಟ್ಟಿಂಗ್ ಜಡ್ಜು ಹೈಕೋರ್ಟು ಅಥವಾ ನಿವೃತ್ತ ನ್ಯಾಯಾಧೀಶರು ಹೈಕೋರ್ಟ್ ಅವರ ನೇತೃತ್ವದಲ್ಲಿ ಇದು ತನಿಖೆ ಆಗಬೇಕು ಅಥವಾ CBI ತನಿಖೆ ಆಗಬೇಕು. ಯಾವುದಾದ್ರೂ ನಿರ್ಣಯ ಕೈಗೊಂಡಿದ್ದು ಕಾಪಿ ಮತ್ತು ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಅದ್ರ ಮೇಲೆ ಆದೇಶ ಕಾಪಿ ನನ್ನ ಕೈ ಸೇರಬೇಕು. ನಾನು 30 ತಾರೀಕು ಒಳಗಡೆ ಅಲ್ಲಿವರೆಗೆ ನಾನು ಒಬ್ಬೊಂಟೆಯಾಗಿ ಹೋರಾಟ ಮಾಡ್ತೀನಿ. ಒಂದು ವೇಳೆ ಅಲ್ಲಿವರೆಗೆ ತಾವು ನಾನು ಸಲ್ಲಿಸಿದ ಈಗಾಗಲೇ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ 15 ವರ್ಷದಿಂದ. ಇಲ್ಲಿವರೆಗೆ ಯಾರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಕ್ರಮ ಕೈಗೊಂಡಿಲ್ಲ. ಈಗ ತಾವು ಕ್ರಮ ಕೈಗೊಳ್ತೀರಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಅಲ್ಲಿವರೆಗೆ ನಾನು ನೋಡ್ತೀನಿ. ಅಲ್ಲಿವರೆಗೆ ಒಂದು ವೇಳೆ ಆಗಲಿಲ್ಲ ಅಂದರೆ ಪ್ರತಿ ಹಳ್ಳಿ ಪ್ರತಿ ಪಂಚಾಯತಿಗೆ ಹೋಗಿ ನಾನು ಜಾಗೃತಿ ಮಾಡ್ತೀನಿ. ಯಾವ ರೀತಿ ತೆರಿಗೆ ಪರಿಷ್ಕರಣೆ ಮಾಡಬೇಕು, ಯಾವ ರೀತಿ ತೆರಿಗೆ ಪರಿಷ್ಕರಣೆ ಮಾಡ್ತಾಯಿದ್ದಾರೆ, ಯಾವ ರೀತಿ ಕಂಪ್ನಿಗೆ ಇವು ಎಲ್ಲ ಅಧಿಕಾರಿಗಳು ಭ್ರಷ್ಟ ಜಿಲ್ಲಾಧಿಕಾರಿ ಫೌಜಿಯಾ ತರ್ನಮರವರು ಮತ್ತು ಭ್ರಷ್ಟ ZPCO ಅವರು ಬನ್ವರ್ ಸಿಂಗ್ ಮೀನರವರು ಯಾವ ರೀತಿ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಹಳ್ಳಿಗೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗಿ ನಾನು ಅವ್ರಿಗೆ ಹೇಳಬೇಕಾಗ್ತದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಅದು ತಾವು ಆಸ್ಪದ ಕೊಡಬೇಡ್ರಿ. ತಾವು ಏನಾದ ಕಾಯ್ದೆ ಕಾನೂನು ಪ್ರಕಾರ ಯಾವ ರೀತಿ ತೆರಿಗೆ ಪರಿಷ್ಕರಣೆ ಮಾಡಬೇಕು ಮತ್ತು ತೆರಿಗೆ ವಸೂಲಿ ಮಾಡಬೇಕು ಆ ರೀತಿ ವಸೂಲಿ ಮಾಡಬೇಕಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿರವರು ಮತ್ತು ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಹತ್ರ ನಾನು ಈ ವಿಡಿಯೋ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.